ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 7ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಸುತ್ತಳತೆಗಳು ಮತ್ತು ವಿಸ್ತೀರ್ಣ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಮುಂದೆ ನೀಡಿದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ಎಲ್ಲಾ ಲೆಕ್ಕಗಳಿಗೆ ನಾವು ಫೈನ ಬೆಲೆಯನ್ನ 22/7 ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ನಾವು ಈಗ ಮೊದಲನೆಯದಾಗಿ ತ್ರಿಜ್ಯ 14 ಸೆಂಟಿಮೀಟರ್ ಇರುವ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯಬೇಕು. ವೃತ್ತದ ಸುತ್ತಳತೆ ಈಕ್ವಲ್ಸ್ ಟು 2πr. ಇದು ವೃತ್ತದ ಸುತ್ತಳತೆಯ ಸೂತ್ರವಾಗಿದೆ. ಈಗ ನಾವು 2πr ಜಾಗದಲ್ಲಿ ಬೆಲೆಯನ್ನ ಹಾಕೋಣ. 2 ಗುಣಿಸು ಫೈನ ಬೆಲೆಯನ್ನು ಅವರು 22/7 ಎಂದು ಕೊಟ್ಟಿದ್ದಾರೆ. ಆರ್ ನ ಬೆಲೆ 14. ಈಗ ಇಲ್ಲಿ 22 44, ಇಲ್ಲಿ ಗುಣಿಸು 14 ಇದೆ, ಭಾಗಿಸು 7. ಇಲ್ಲಿ 7 1 7, 7 2 14. ಈಗ ನಾವು 44ಅನ್ನ 2ರಿಂದ ಗುಣಿಸಬೇಕು. 2 4 8, 2 4 8, 88 ಸೆಂಟಿಮೀಟರ್ ಆಗಿದೆ. ಬಿ 28 ಮಿಲಿಮೀಟರ್. ವೃತ್ತದ ಸುತ್ತಳತೆ ಈಕ್ವಲ್ಸ್ ಟು 2πr. 2 ಫೈನ ಬೆಲೆ 22/7, ಆರ್ ನ ಬೆಲೆ 28. ಇಲ್ಲಿ 7 1 7 4 28 ಬಂದಿದೆ. ಈಗ 22 ಗುಣಿಸು 2 44. 44ಅನ್ನು ನಾವು ಈಗ 4ರಿಂದ ಗುಣಿಸಬೇಕು. 4 4 16, 4 4 16 ಪ್ಲಸ್ 1 17. ಆದ್ದರಿಂದ ಇಲ್ಲಿ ವೃತ್ತದ ಸುತ್ತಳತೆ 176 ಮಿಲಿಮೀಟರ್ ಆಗಿದೆ. ಸಿ ಪ್ರಶ್ನೆ 21 ಸೆಂಟಿಮೀಟರ್. ವೃತ್ತದ ಸುತ್ತಳತೆ ಈಕ್ವಲ್ಸ್ ಟು 2πr. 2 ಫೈನ ಬೆಲೆ 22/7, ಆರ್ ನ ಬೆಲೆಯನ್ನು ಅವರು 21 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ 7 1 7 3 21 ಬಂದಿದೆ. ಇಲ್ಲಿ 3 ಬಂತು. 22 2 44. ಈಗ ನಾವು 44ಅನ್ನ 3ರಿಂದ ಗುಣಿಸಬೇಕು. 4 3 12, 4 3 12 ಪ್ಲಸ್ 1 13, 132 ಸೆಂಟಿಮೀಟರ್ ಆಗಿದೆ. ಪ್ರಶ್ನೆ ನಂಬರ್ 2, ಮುಂದೆ ನೀಡಿರುವ ದತ್ತಾಂಶಗಳಿಂದ ವೃತ್ತಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ತ್ರಿಜ್ಯ ಮತ್ತು ವ್ಯಾಸಗಳನ್ನು ಅವರು ಕೊಟ್ಟಿದ್ದಾರೆ. ಇವುಗಳನ್ನು ಉಪಯೋಗಿಸಿ ನಾವು ವೃತ್ತಗಳ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಇಲ್ಲೂ ಕೂಡ ನಾವು ಫೈನ ಬೆಲೆಯನ್ನ 22/7 ಎಂದು ತೆಗೆದುಕೊಳ್ಳಬೇಕು. ಎ ಪ್ರಶ್ನೆ, ತ್ರಿಜ್ಯ ಈಕ್ವಲ್ಸ್ ಟು 14 ಮಿಲಿಮೀಟರ್. ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು 5r². ಇದು ವೃತ್ತದ ವಿಸ್ತೀರ್ಣದ ಸೂತ್ರವಾಗಿದೆ. ಈಗ ನಾವು ಬೆಲೆಗಳನ್ನು ಹಾಕೋಣ. ಫೈನ ಬೆಲೆಯನ್ನು ಅವರು 22/7 ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ. ಗುಣಿಸು r². ಆರ್ ನ ಬೆಲೆ ಇಲ್ಲಿ 14 ಆಗಿದೆ. ಆದ್ದರಿಂದ 14ರ ಸ್ಕ್ವೇರ್ ಮಾಡಬೇಕು. 22/7. ಈಗ ನಾವು 14 ಸ್ಕ್ವೇರ್ ಎಂದರೆ 14ಅನ್ನ ಮತ್ತೆ 14ರಿಂದಲೇ ಗುಣಿಸಬೇಕು. 14 ಗುಣಿಸು 14, 4 4 16, 4 1 4 ಪ್ಲಸ್ 1 5, ಎರಡನೇ ಅಂಕಿ 1, 1 ಗುಣಿಸು 4 4, 1 ಗುಣಿಸು 1 1, 6, 5 ಪ್ಲಸ್ 4 9, 196 ಆಗಿದೆ. ಈಗ ನಾವು 7ರಿಂದ 196ಅನ್ನ ಭಾಗಿಸೋಣ. 7/196. 7 2 14. ಇಲ್ಲಿ 9ರಲ್ಲಿ 4ಅನ್ನು ಕಳೆದಾಗ 5 ಉಳಿಯಿತು. 1ರಲ್ಲಿ 1ಅನ್ನು ಕಳೆದಾಗ 0. ಮುಂದಿನ ಅಂಕಿ 6ಅನ್ನು ಕೆಳಗಿಳಿಸೋಣ. 7 8 56 ಬಂದಿದೆ. ಆದ್ದರಿಂದ ಇಲ್ಲಿ 7ಅನ್ನ
196ಕ್ಕೆ ಭಾಗಿಸಿದಾಗ 28 ಬಂತು. ಈಗ ನಾವು 22ಅನ್ನು 28ಕ್ಕೆ ಗುಣಿಸಬೇಕು. 22 ಗುಣಿಸು 28, 8 16, 8 16 ಪ್ಲಸ್ 1 17 ಪ್ಲಸ್ 2 4, 2 4, 6, 7 ಪ್ಲಸ್ 4 11, 4 ಪ್ಲಸ್ 1 5, 5 ಪ್ಲಸ್ 1 6, 616 ಬಂದಿದೆ. ಆದ್ದರಿಂದ ಇಲ್ಲಿ 22ಅನ್ನು 28ರಿಂದ ಗುಣಿಸಿದಾಗ 616 ಬಂತು. ಇಲ್ಲಿ ತ್ರಿಜ್ಯವನ್ನ ಮಿಲಿಮೀಟರ್ನಲ್ಲಿ ಅವರು ಕೊಟ್ಟಿದ್ದಾರೆ. ಮಿಲಿಮೀಟರ್ನಲ್ಲಿ ಕೊಟ್ಟಿದ್ದರಿಂದ ಇಲ್ಲಿ r² ಆಗಿದೆ. rನ್ನು 2 ಸಲ ನಾವು ಗುಣಿಸಿದ್ದೇವೆ. rನ್ನು 2 ಸಲ ಗುಣಿಸಿದ್ದರಿಂದ ಇಲ್ಲಿ ಮಿಲಿಮೀಟರ್ನು ಕೂಡ 2 ಸಲ ಗುಣಿಸಿದಂತೆ ಆಗಿದೆ. ಇಲ್ಲಿ 14 ಮಿಲಿಮೀಟರ್ ಅನ್ನ 2 ಸಲ ಗುಣಿಸಿದಾಗ ಮಿಲಿಮೀಟರ್ನು ಕೂಡ ನಾವು 2 ಸಲ ಗುಣಿಸಿದ್ದೇವೆ. ಮಿಲಿಮೀಟರ್ನ 2 ಸಲ ಗುಣಿಸಿದಾಗ ಇಲ್ಲಿ ಮಿಲಿಮೀಟರ್ ಸ್ಕ್ವೇರ್ ಬಂದಿದೆ. ಆದ್ದರಿಂದ ಇಲ್ಲಿ ಈ ವೃತ್ತದ ವಿಸ್ತೀರ್ಣ 616 ಮಿಲಿಮೀಟರ್ ಸ್ಕ್ವೇರ್ ಆಗಿದೆ. ವ್ಯಾಸ ಈಕ್ವಲ್ಸ್ ಟು 49 ಮೀಟರ್. ಇಲ್ಲಿ ನಾವು ಈಗ ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು 5r² ಸೂತ್ರವನ್ನು ಬರೆದಿದ್ದೇವೆ. 5ನ ಬೆಲೆ 22/7. ಇಲ್ಲಿ r² ಎಂದರೆ ವ್ಯಾಸ 49 ಮೀಟರ್ ಆಗಿದೆ. ವ್ಯಾಸ 49 ಮೀಟರ್ ಆದಾಗ ವ್ಯಾಸ ಎಂದರೆ ತ್ರಿಜ್ಯದ 2ರಷ್ಟು ಭಾಗ ಎಂದು ಅರ್ಥ. ಇಲ್ಲಿ ಒಂದು ವೃತ್ತದಲ್ಲಿ ವ್ಯಾಸ ತ್ರಿಜ್ಯದ 2ರಷ್ಟು ಇರುತ್ತದೆ. ವೃತ್ತ ಕೇಂದ್ರದಿಂದ ಪರಿಧಿಗೆ ಇರುವಂತಹ ದೂರ ತ್ರಿಜ್ಯ. ವ್ಯಾಸ ಎಂದರೆ ವೃತ್ತದ ಒಂದು ತುದಿಯಿಂದ ಇನ್ನೊಂದು ತುದಿಗಿರುವಂತಹ ದೂರವಾಗಿದೆ. ಇದು ವ್ಯಾಸ. ಇಲ್ಲಿ 2 ತ್ರಿಜ್ಯದ ಬೆಲೆಯಾಗಿದೆ. ಆದ್ದರಿಂದ ಇಲ್ಲಿ r² ಎಂದು ಕೊಟ್ಟಿದ್ದಾಗ ನಾವು 22/7 ಗುಣಿಸು ವ್ಯಾಸ ಎಂದರೆ d/2 ಎಂದು ತೆಗೆದುಕೊಳ್ಳಬೇಕು. ಇದು r = d/2 ಎನ್ನುವುದು ಇದು ಒಂದು ಸೂತ್ರವಾಗಿದೆ. r ಎಂದರೆ ತ್ರಿಜ್ಯ = ವ್ಯಾಸ ಭಾಗಿಸು 2. r² ಅನ್ನು ನಾವು d/2² ಎಂದು ತೆಗೆದುಕೊಂಡಿದ್ದೇವೆ. 22/7 ಗುಣಿಸು ಇಲ್ಲಿ d ನ ಬೆಲೆ 49, 49/2 2 ಇಲ್ಲಿರುವುದನ್ನೇ ಇಡಬೇಕು. d ನ ಬೆಲೆ ಮಾತ್ರ ನಾವು ತೆಗೆದುಕೊಂಡಿದ್ದೇವೆ. ಹೋಲ್ ಸ್ಕ್ವೇರ್ ಹಾಗೆ ಇರಲಿ. ಈಗ ನಾವು 49ಅನ್ನು 2 ಸಾರಿ ಮತ್ತು 2ಅನ್ನು 2 ಸಾರಿ ಗುಣಿಸಬೇಕು. 22/7 ಗುಣಿಸು. ಈಗ 49ಅನ್ನು 49ರಿಂದ ಗುಣಿಸೋಣ. 49 ಗುಣಿಸು 49, 9 81, 9 4 36 ಪ್ಲಸ್ 8 44 ಪ್ಲಸ್ 9 4 36, 4 16 ಪ್ಲಸ್ 3 19, 1 6 ಪ್ಲಸ್ 4 10, 9 ಪ್ಲಸ್ 1 10 ಪ್ಲಸ್ 4 14, 1 ಪ್ಲಸ್ 1 2. 49ಅನ್ನು 49ರಿಂದ ಗುಣಿಸಿದಾಗ ಇಲ್ಲಿ 2401 ಬಂದಿದೆ. ಈ ಅಂಕಿಯನ್ನು ಬರೆಯೋಣ. 2ಅನ್ನು 2ರಿಂದ ಗುಣಿಸಿದಾಗ 2 2 4. ಈಗ ನಾವು 7ರಿಂದ 2401 ಛೇದ ಹೊಡೆಯೋಣ. ಅಂದರೆ 7ರಿಂದ ನಾವು 2401 ಭಾಗಿಸಬಹುದು. ಈಗ 7ರಿಂದ 2401 ಭಾಗಿಸಿದಾಗ 7/2401. ಇಲ್ಲಿ 7 3 21, 4ರಲ್ಲಿ 1 ಕಳೆದಾಗ 3, 2 - 2 0. ಮುಂದಿನ ಅಂಕಿ 0ಯನ್ನು ಕೆಳಗಿಳಿಸೋಣ. ಇಲ್ಲಿ 7 4 28, 30ರಲ್ಲಿ 28 ಕಳೆದಾಗ 2 ಉಳಿದಿದೆ. ಮುಂದಿನ ಅಂಕಿ 1ನ್ನು ಕೆಳಗಿಳಿಸೋಣ. 7 3 21. ಈಗ ಇಲ್ಲಿ 7 1 7ರ ಮಧ್ಯೆಯಲ್ಲಿ 343ರಲ್ಲಿ ಛೇದ ಹೋಗುತ್ತದೆ. ಈಗ 22ಅನ್ನು 343ಕ್ಕೆ ಗುಣಿಸಿ 4ರಿಂದ ಭಾಗಿಸಬೇಕು. 22 ಗುಣಿಸು 343, 3 2 6, 3 2 6 ಪ್ಲಸ್ 4 2 8, 4 2 8, 3 2 6, 3 2 6 ಬಂದಿದೆ. 6 8 6 14, 6 ಪ್ಲಸ್ 1 7, 7 ಪ್ಲಸ್ 8
15, 6 + 1 7 ಆಗಿದೆ. ಇಲ್ಲಿ 22ನ್ನು 343ಕ್ಕೆ ಗುಣಿಸಿದಾಗ 7546 ಬಂತು. ಈಗ ನಾವು 7546ನ್ನು 4ರಿಂದ ಭಾಗಿಸಬೇಕು. 4 ಭಾಗಿಸು 7546. 4 ಒಂದ್ಲೆ 4, 7ರಲ್ಲಿ 4 ಕಳೆದಾಗ 3 ಉಳಿದಿದೆ. ಮುಂದಿನ ಅಂಕಿ 5. 4 9 36 ಆಗುತ್ತದೆ. ಈಗ ನಾವು 4 8 32 ತೆಗೆದುಕೊಳ್ಳೋಣ. 5ರಲ್ಲಿ 2 ಕಳೆದಾಗ 3. ಮುಂದಿನ ಅಂಕಿ 4 ಕೆಳಗಿಳಿಸಿದ್ದೇವೆ. 4 8 32. 4ರಲ್ಲಿ 2 ಕಳೆದಾಗ 2 ಉಳಿಯಿತು. 3ರಲ್ಲಿ 3 ಕಳೆದಾಗ 0. ಮುಂದಿನ ಅಂಕಿ 6 ಕೆಳಗಿಳಿಸೋಣ. 26 ಬಂದಿದೆ. 4ರ ಮಗ್ಗಿಯಲ್ಲಿ 4 6 24. 6ರಲ್ಲಿ 4 ಕಳೆದಾಗ 2. 2ರಲ್ಲಿ 2 ಕಳೆದಾಗ 0. ಇಲ್ಲಿ ಬಿಂದುವನ್ನು ಇಟ್ಟು ಇನ್ನೊಂದು 0 ಪಡೆಯೋಣ. 4 5 20. ಆದ್ದರಿಂದ ಇಲ್ಲಿ ಭಾಗಲಬ್ಧ 1886.5 ಬಂದಿದೆ. ಆದ್ದರಿಂದ 7546ನ್ನು 4ರಿಂದ ಭಾಗಿಸಿದಾಗ 1886.5. ಇಲ್ಲಿ ಅವರು ಮೀಟರ್ನಲ್ಲಿ ಕೊಟ್ಟಿದ್ದಾರೆ. ಮೀಟರ್ ಸ್ಕ್ವೇರ್ ಆಗಿದೆ. ಸಿ ಪ್ರಶ್ನೆ, ತ್ರಿಜ್ಯ = 5 ಸೆಂಟಿಮೀಟರ್. ವೃತ್ತದ ವಿಸ್ತೀರ್ಣ = 5r². 5ನ ಬೆಲೆ 22/7. r² ಎಂದರೆ 5 ಸ್ಕ್ವೇರ್. 22/7. ಇಲ್ಲಿ 5 ಸ್ಕ್ವೇರ್ ಎಂದರೆ 5ನ್ನು ನಾವು 2 ಬಾರಿ ಗುಣಿಸಬೇಕು. ಅಂದರೆ 5 × 5 ಎಂದು ಅರ್ಥ. 5 5 25. ಈಗ ನಾವು 22ನ್ನು 25ಕ್ಕೆ ಗುಣಿಸಿ 7ರಿಂದ ಭಾಗಿಸಬೇಕು. 25 × 22. 2 5 10. 2 2 4 + 1 5. 2 5 10. 2 2 4 + 1 5. 5 + 0 5. 5ಕ್ಕೆ 5. ಇಲ್ಲಿ 550/7 ಬಂದಿದೆ. ಈಗ ನಾವು 7ರಿಂದ 550ನ್ನು ಭಾಗಿಸೋಣ. 7/550. 7ರ ಮಗ್ಗಿಯಲ್ಲಿ 7 7 49. ಇಲ್ಲಿ 5ರಲ್ಲಿ 9 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 15ರಲ್ಲಿ 9 ಕಳೆದಾಗ 6 ಬಂದಿದೆ. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದರಿಂದ 4 ಉಳಿಯಿತು. 4ರಲ್ಲಿ 4 ಕಳೆದಾಗ 0. 7ರ ಮಗ್ಗಿಯಲ್ಲಿ 7 8 56. ಇಲ್ಲಿ 60ರಲ್ಲಿ 56 ಕಳೆದಾಗ 4 ಉಳಿದಿದೆ. ಮುಂದೆ ಯಾವುದೇ ಅಂಕಿ ಇಲ್ಲ. ಬಿಂದುವನ್ನಿಟ್ಟು ನಾವು ಒಂದು 0 ಪಡೆಯೋಣ. 7ರ ಮಗ್ಗಿಯಲ್ಲಿ 7 5 35. ಇಲ್ಲಿ 40ರಲ್ಲಿ 35 ಕಳೆದಾಗ 5 ಉಳಿದಿದೆ. 78.5 ಬಂದಿದೆ. 78.5. ಇಲ್ಲಿ ಸೆಂಟಿಮೀಟರ್ನಲ್ಲಿ ಕೊಟ್ಟಿರುವುದರಿಂದ ಸೆಂಟಿಮೀಟರ್ ಸ್ಕ್ವೇರ್. ಏಕೆಂದರೆ ಇಲ್ಲಿ 5 ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ನ ಸ್ಕ್ವೇರ್ ಎಂದರೆ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಪ್ರಶ್ನೆ ನಂಬರ್ 3. ವೃತ್ತಾಕಾರದ ಹಾಳೆಯ ಸುತ್ತಳತೆಯು 154 ಮೀಟರ್ ಆದರೆ ತ್ರಿಜ್ಯ ಕಂಡುಹಿಡಿಯಿರಿ ಹಾಗೂ ಹಾಳೆಯ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಿರಿ. ಫೈ = 22/7 ಎಂದು ಪರಿಗಣಿಸಿ. ಇಲ್ಲಿ ನಾವು ವೃತ್ತಾಕಾರದ ಹಾಳೆಯ ಸುತ್ತಳತೆಯನ್ನು ಅವರು ಕೊಟ್ಟಿದ್ದಾರೆ. ಸುತ್ತಳತೆಯ ಸೂತ್ರವನ್ನು ಉಪಯೋಗಿಸಿ ತ್ರಿಜ್ಯವನ್ನು ಕಂಡುಹಿಡಿದು ನಂತರ ನಾವು ಆ ಹಾಳೆಯ ವಿಸ್ತೀರ್ಣವನ್ನು ಸಹ ಈಗ ಕಂಡುಹಿಡಿಯಬೇಕು. ವೃತ್ತದ ಸುತ್ತಳತೆ 154 ಮೀಟರ್. ಈಗ ನಾವು ವೃತ್ತದ ಸುತ್ತಳತೆಯ ಸೂತ್ರವನ್ನು ಉಪಯೋಗಿಸಿ ತ್ರಿಜ್ಯವನ್ನು ಕಂಡುಹಿಡಿಯೋಣ. ವೃತ್ತದ ಸುತ್ತಳತೆ ಸೂತ್ರ 2πr. ಇಲ್ಲಿ r ಬೆಲೆಯನ್ನು ನಾವು ಈಗ ಕಂಡುಹಿಡಿಯಬಹುದು. ವೃತ್ತದ ಸುತ್ತಳತೆ 154 ಮೀಟರ್ ಇದೆ. 2 ಫೈನ ಬೆಲೆಯನ್ನು 22/7 ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ. ಗುಣಿಸು r ಹಾಗೆ ಇರಲಿ. r ಬೆಲೆಯನ್ನು ನಾವು ಈಗ ಕಂಡುಹಿಡಿಯೋಣ. 154. ಇಲ್ಲಿ ಗುಣಿಸಿದಂತಹ ಸಂಖ್ಯೆ = ಚಿಹ್ನೆಯ
ಎಡಬದಿ ಬಂದಾಗ ಭಾಗಿಸುತ್ತದೆ, ಭಾಗಿಸಿದ ಸಂಖ್ಯೆ ಗುಣಿಸುತ್ತದೆ. ಇಲ್ಲಿ 7 ಭಾಗಿಸಿದ ಸಂಖ್ಯೆ ಆಗಿದೆ. ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದಾಗ ಈ ಸಂಖ್ಯೆ ಗುಣಿಸುತ್ತದೆ. ಅದೇ ಇಲ್ಲಿ ಗುಣಿಸಿದಂತಹ ಸಂಖ್ಯೆ ಭಾಗಿಸುತ್ತದೆ. 22 ಗುಣಿಸು 2 ಈಕ್ವಲ್ಸ್ ಟು 6 ಉಳಿಯಿತು. 6 ಹಾಗೆ ಬರೆಯೋಣ. ಇಲ್ಲಿ 22 2 44. ಈಗ ನಾವು 154 7ರಿಂದ ಗುಣಿಸೋಣ. 7 4 28, 7 5 35 ಪ್ಲಸ್ 2 37, 7 1 7 ಪ್ಲಸ್ 3 10, 1078 ಡಿವೈಡೆಡ್ ಬೈ 44 ಈಕ್ವಲ್ಸ್ ಟು 6 ಬಂದಿದೆ. ಈಗ 2ರಿಂದ ಈ ಎರಡು ಸಂಖ್ಯೆಗಳನ್ನು ಛೇದ ಹೊಡೆಯೋಣ. 2 2 4, 2 2 4, ಇಲ್ಲಿ 2 5 10, 7 ಇದೆ, 2 3 6 ಬಂತು. 7ರಲ್ಲಿ 6 ಕಳೆದಾಗ 1 ಉಳಿದಿದೆ, ಇಲ್ಲಿ 18 ಆಯಿತು. 2 9 18, 539/22 ಬಂತು. ಈಗ ನಾವು ಈ ಎರಡು ಸಂಖ್ಯೆಯನ್ನು 2ರಿಂದಾಗಲಿ ಯಾವುದೇ ಸಂಖ್ಯೆಯಿಂದ ಛೇದ ಹೊಡೆಯಲು ಬರುವುದಿಲ್ಲ. ಆದ್ದರಿಂದ ನಾವು ಈಗ 22 539ಕ್ಕೆ ಭಾಗಿಸಬೇಕು. 22 ಭಾಗಿಸು 539. ಇಲ್ಲಿ 22 2 44. ಈಗ 3ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 13. 13ರಲ್ಲಿ 4 ಕಳೆದಾಗ 9 ಬಂದಿದೆ. ಇಲ್ಲಿ 5ರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 4 ಉಳಿಯಿತು. 4ರಲ್ಲಿ 4 ಕಳೆದಾಗ 0. ಮುಂದಿನ ಅಂಕಿ 9 ನಾವು ಕೆಳಗಿಳಿಸೋಣ. 22 4 88. ಇಲ್ಲಿ 9ರಲ್ಲಿ 8 ಕಳೆದಾಗ 1, 9ರಲ್ಲಿ 8 ಕಳೆದಾಗ 1. 11 22ರಿಂದ ಭಾಗ ಹೋಗುವುದಿಲ್ಲ. ಬಿಂದುವನ್ನಿಟ್ಟು ಒಂದು 0ಯನ್ನು ಪಡೆಯೋಣ. ಈಗ 22ರ ಮಧ್ಯೆಯಲ್ಲಿ 22 ಇದ್ಲೆ 110, 110ರಲ್ಲಿ 110 ಕಳೆದಾಗ 0 ಬಂದಿದೆ. ಆದ್ದರಿಂದ ಇಲ್ಲಿ r ಬೆಲೆ 24.5, 24.5 ಮೀಟರ್. ಇದು r ಬೆಲೆಯಾಗಿದೆ. ಈಗ r ಬೆಲೆಯನ್ನು ಉಪಯೋಗಿಸಿ ನಾವು ಈ ವೃತ್ತದ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯಬೇಕು. ಆದ್ದರಿಂದ ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು 5r². 5ನ ಬೆಲೆ 22/7, rನ ಬೆಲೆಯಲ್ಲಿ 24.5 ಸಿಕ್ಕಿದೆ, ಗುಣಿಸು 24.5ರ ಹೋಲ್ ಸ್ಕ್ವೇರ್. ಈಗ ನಾವು 24.5 ಮತ್ತೆ 24.5ರಿಂದ ಗುಣಿಸಬೇಕು. 24.5 ಗುಣಿಸು 24.5, 5 5 25, 5 4 20 ಪ್ಲಸ್ 2 22, 5 2 10 ಪ್ಲಸ್ 2 12, ಪ್ಲಸ್ 4ರಿಂದ 4 5 20, 4 4 16 ಪ್ಲಸ್ 2 18, 4 2 8 ಪ್ಲಸ್ 1 9, ಪ್ಲಸ್ 2 5 10, 2 4 8 ಪ್ಲಸ್ 1 9, 2 2 4. ಈಗ ಕೂಡಿಸೋಣ. 5 2 ಪ್ಲಸ್ 0 2, 8 ಪ್ಲಸ್ 2 10, 9 ಪ್ಲಸ್ 1 10, 10 ಪ್ಲಸ್ 9 19 ಪ್ಲಸ್ 1 20, 4 ಪ್ಲಸ್ 2 6. ಆದ್ದರಿಂದ ಇಲ್ಲಿ 60,025 ಬಂತು. ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು, ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ ನಾವು ಇಲ್ಲಿ ಒಂದು ಅಂಕಿ 1 ಪ್ಲಸ್ 1 2 ಆಯಿತು. 2 ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಅಂದರೆ 600.25 ಆಯಿತು. ಈಗ 22/7 ಗುಣಿಸು 600.25. ಈಗ 7ರಿಂದ ನಾವು 600.25 ಭಾಗಿಸಬೇಕು. 7/600.25. ಈಗ 7ರ ಮಧ್ಯೆಯಲ್ಲಿ 7 8 56. ಇಲ್ಲಿ 0ಯಿಂದ 6 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ. 10ರಲ್ಲಿ 6 ಕಳೆದಾಗ 4 ಉಳಿದಿದೆ. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ, 5 ಉಳಿತು. 5 - 5 0. ಮುಂದಿನ ಸಂಖ್ಯೆ 0ಯನ್ನು ಕೆಳಗಿಳಿಸೋಣ. 7 5 35. ಇಲ್ಲಿ 40ರಲ್ಲಿ 35 ಕಳೆದಾಗ 5 ಬಂತು. ಮುಂದಿನ ಅಂಕಿ 2, ಕೆಳಗಿಳಿಸೋಣ. ಈಗ ನಂತರ 7ರ ಮಧ್ಯೆಯಲ್ಲಿ 7 7 49,
52ರಲ್ಲಿ 49 ಕಳೆದಾಗ 3 ಉಳಿದಿದೆ. ಮುಂದಿನ ಅಂಕಿ 5 ಕೆಳಗಿಳಿಸಿದ್ದೇವೆ. 7 5 35. ಇಲ್ಲಿ ಭಾಗಲಬ್ಧ 8 5 7 5 ಬಂದಿದೆ. ಈಗ ಇಲ್ಲಿ 2 ಅಂಕಿಯ ನಂತರ 1 ಬಿಂದು ಇರುವುದರಿಂದ ನಾವು ಇಲ್ಲೂ ಕೂಡ 2 ಅಂಕಿಯ ನಂತರ 1 ಬಿಂದುವನ್ನು ಇಡಬೇಕು. ಅಂದರೆ 85.75 ಆಯಿತು. 7 1 7ರಿಂದ 600.25 ಭಾಗಿಸಿದಾಗ 85.75 ಬಂದಿದೆ. ಈಗ ನಾವು 85.75 22ಕ್ಕೆ ಗುಣಿಸಬೇಕು. 85.75 ಗುಣಿಸು 22. 2 5 10. 2 7 14 ಪ್ಲಸ್ 1 15. 2 5 10 ಪ್ಲಸ್ 1 11. 2 8 16 ಪ್ಲಸ್ 1 17. ಈಗ 2ರಿಂದ ಗುಣಿಸಿದ ಉತ್ತರ 17,150 ಬಂದಿದೆ. ಮತ್ತೆ ನಾವು 2ರಿಂದ ಗುಣಿಸಿದಾಗ ಇದೇ ಅಂಕಿ ಬರುತ್ತದೆ. 0 5 1 7 1. ಅದೇ ಅಂಕಿಯನ್ನು ನಾವು ಬರೆದಿದ್ದೇವೆ. 0 5ಕ್ಕೆ 0ಯನ್ನು ಕೂಡಿಸಿದಾಗ 5. 5 ಪ್ಲಸ್ 1 6. 7 ಪ್ಲಸ್ 1 8. 7 ಪ್ಲಸ್ 1 8. 1ಕ್ಕೆ 1. ಆದ್ದರಿಂದ ಇಲ್ಲಿ ಬಂದಂತಹ ಉತ್ತರ ಇಲ್ಲಿ 2 ಅಂಕಿ ಬಿಟ್ಟು ಬಿಂದು ಇದೆ. ಆದ್ದರಿಂದ ನಾವು ಇಲ್ಲೂ ಕೂಡ 2 ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. 1886.50. ಇಲ್ಲಿ ಮೀಟರ್ನಲ್ಲಿ ಅಳತೆ ಇರುವುದರಿಂದ ನಾವು ಇಲ್ಲಿ 24.5 ಮೀಟರ್ನ ಸ್ಕ್ವೇರ್ ಆಗಿದೆ. ಆದ್ದರಿಂದ ಮೀಟರ್ ಸ್ಕ್ವೇರ್ ಆಯಿತು. 1886.50 ಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 4. 21 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರನೊಬ್ಬ ಇಚ್ಛಿಸುತ್ತಾನೆ. ಅವನು 2 ಸುತ್ತು ಬೇಲಿ ನಿರ್ಮಿಸಲು ಕೊಂಡುಕೊಳ್ಳಬೇಕಾದ ಹಗ್ಗದ ಉದ್ದವನ್ನು ಕಂಡುಹಿಡಿಯಿರಿ. ಪ್ರತಿ ಮೀಟರ್ಗೆ 4 ರೂಪಾಯಿಯಂತೆ ಹಗ್ಗದ ಬೆಲೆಯನ್ನು ಸಹ ಕಂಡುಹಿಡಿಯಿರಿ. ಇಲ್ಲೂ ಕೂಡ ನಾವು 5 22/7 ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ವೃತ್ತಾಕಾರದ ಒಂದು ಉದ್ಯಾನವನಕ್ಕೆ ಬೇಲಿ ಹಾಕಲು 2 ಸುತ್ತು ಬೇಲಿ ನಿರ್ಮಿಸಲು ಹಗ್ಗದ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ವ್ಯಾಸ 21 ಮೀಟರ್. ಈಗ ಬೇಲಿ ಹಾಕಲು ಎಂದರೆ ನಾವು ಮೊದಲನೆಯದಾಗಿ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ವ್ಯಾಸ 21 ಮೀಟರ್ ಆಗಿದೆ. ಇದು ವೃತ್ತದ ವ್ಯಾಸ 21 ಮೀಟರ್. ಈಗ ನಾವು ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆ ವೃತ್ತದ ಸುತ್ತಳತೆ =2πr. 2 5ನ ಬೆಲೆ 22/7. r ನ ಬೆಲೆ ಇಲ್ಲಿ ಕೊಟ್ಟಿಲ್ಲ, ವ್ಯಾಸವನ್ನು ಕೊಟ್ಟಿದ್ದಾರೆ. r ಎಂದರೆ ನಾವು r d/2 ಈ ಸೂತ್ರವನ್ನು ತೆಗೆದುಕೊಳ್ಳಬೇಕು. ತ್ರಿಜ್ಯ ವ್ಯಾಸವು ತ್ರಿಜ್ಯದ 2ರಷ್ಟಿರುತ್ತದೆ. ಈಗ r ನ ಬದಲಾಗಿ ನಾವು d/2 ಎಂದು ತೆಗೆದುಕೊಳ್ಳೋಣ. d ನ ಬೆಲೆ 21 ಸೆಂಟಿಮೀಟರ್ ಇದೆ. 2 ಗುಣಿಸು 22/7 ಗುಣಿಸು ಇಲ್ಲಿ d/2 ನಾವು 21ನ್ನು 2ರಿಂದ ಭಾಗಿಸೋಣ. 21ನ್ನು 2ರಿಂದ ಭಾಗಿಸಿದಾಗ ಅಥವಾ 21ನ್ನು 2 ಭಾಗ ಮಾಡಿದಾಗ ನಮಗೆ 10.5 ದೊರೆಯುತ್ತದೆ. ಈಗ ನಾವು 22 ಗುಣಿಸು 2 44 ಬಂದಿದೆ. 44 ಗುಣಿಸು 10.5 ಭಾಗಿಸು 7. ಈಗ 44ನ್ನು 10.5ಕ್ಕೆ ಗುಣಿಸೋಣ. 10.5 ಗುಣಿಸು 44. 4 5 20. 4 ಗುಣಿಸು 0 0. ಇಲ್ಲಿ 2 ಇರುವುದನ್ನು ಇಡಬೇಕು. 4 1 4. ಮತ್ತೆ 4ರಿಂದ ಗುಣಿಸಿದಾಗ 4 5 20. 4 ಗುಣಿಸು 0 0. ಇಲ್ಲಿ ಇರುವ 2ನ್ನು ಇಡೋಣ. 4 ಗುಣಿಸು 1 4. 0 2 ಪ್ಲಸ್ 0 2. 4 ಪ್ಲಸ್ 2 6. 4ಕ್ಕೆ 4. 4620 ಬಂದಿದೆ. ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ ನಾವು ಇಲ್ಲೂ ಕೂಡ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಅಂದರೆ ಇಲ್ಲಿ 462 ಬಂತು. 462 ಭಾಗಿಸು 7. ಈಗ
462 ನಾವು 7ರಿಂದ ಭಾಗಿಸಬೇಕು. 7 ಭಾಗಿಸು 462. 7ರ ಮಗ್ಗಿಯಲ್ಲಿ 7 42, 6ರಲ್ಲಿ 2 ಕಳೆದಾಗ 4 ಬಂತು, 4ರಲ್ಲಿ 4 ಕಳೆದಾಗ 0. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ 2. ಮತ್ತೆ ಇಲ್ಲಿ 7ರ ಮಗ್ಗಿಯಲ್ಲಿ 7 42 ಬಂದಿದೆ. ಭಾಗಲಬ್ಧ 66, ಅಂದರೆ 462 7ರಿಂದ ಭಾಗಿಸಿದಾಗ 66 ಬಂತು. ಇದು ವೃತ್ತದ ಸುತ್ತಳತೆಯಾಗಿದೆ, 66 ಮೀಟರ್. ಈಗ ನಾವು ಹಗ್ಗದ ಅಳತೆಯನ್ನು ಕಂಡುಹಿಡಿಯಬೇಕು. ಈಗ 66 ಮೀಟರ್ ಉದ್ದ ಹಗ್ಗ ಒಂದು ಸುತ್ತಿಗಾಗಿ, ಈಗ ನಾವು ಒಂದು ಸುತ್ತಿಗೆ ಬೇಕಾಗುವ ಹಣವನ್ನು ಕಂಡುಹಿಡಿಯೋಣ. 1 ಮೀಟರ್ ಹಗ್ಗಕ್ಕೆ 4 ರೂಪಾಯಿ. ಈಗ ನಾವು 66 ಮೀಟರ್ ಹಗ್ಗದ ಬೆಲೆಯನ್ನು ಕಂಡುಹಿಡಿಯೋಣ. 66 ಮೀಟರ್ ಹಗ್ಗದ ಬೆಲೆ 66 ಗುಣಿಸು 4, 6 4 24, 6 4 24 ಪ್ಲಸ್ 2 26, 264 ರೂಪಾಯಿ. ಇದು ಒಂದು ಸುತ್ತಿಗೆ 264 ರೂಪಾಯಿ ಬೇಕು. ಆದ್ದರಿಂದ 2 ಸುತ್ತಿನ ಹಗ್ಗಕ್ಕೆ ಈಗ ನಾವು 264 2ರಿಂದ ಗುಣಿಸೋಣ. 264 ಗುಣಿಸು 2, 4 2 8, 2 6 12, 2 4 ಪ್ಲಸ್ 1 5, 528 ರೂಪಾಯಿಗಳು 2 ಸುತ್ತಿನ ಹಗ್ಗಕ್ಕೆ ಬೇಕಾಗಿದೆ. ಪ್ರಶ್ನೆ ನಂಬರ್ 5. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಹಾಳೆಯಿಂದ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊರತೆಗೆಯಲಾಗಿದೆ. ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಫೈನ ಬೆಲೆಯನ್ನು ನಾವು 3.14 ಎಂದು ತೆಗೆದುಕೊಳ್ಳಬೇಕು. 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಹಾಳೆಯಿಂದ 3 ಸೆಂಟಿಮೀಟರ್ನ ತ್ರಿಜ್ಯವನ್ನು ಹೊರತೆಗೆದಿದ್ದಾರೆ. ಇದು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ. ಇದರಿಂದ ಅವರು 3 ಸೆಂಟಿಮೀಟರ್ ತ್ರಿಜ್ಯದ ಹಾಳೆಯನ್ನು ಹೊರತೆಗೆದಿದ್ದಾರೆ. ಈಗ ನಾವು ಈ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಹೊರತೆಗೆದ ಭಾಗ ಇದಾಗಿದೆ. ತ್ರಿಜ್ಯಗಳು ಇಲ್ಲಿ 2 ತ್ರಿಜ್ಯಗಳಿದ್ದಾವೆ. ನಾವು ದೊಡ್ಡ ತ್ರಿಜ್ಯವನ್ನು ಕ್ಯಾಪಿಟಲ್ R ನಿಂದ ಸೂಚಿಸೋಣ. ದೊಡ್ಡ ತ್ರಿಜ್ಯ 4 ಸೆಂಟಿಮೀಟರ್, ಸಣ್ಣ ತ್ರಿಜ್ಯ 3 ಸೆಂಟಿಮೀಟರ್ ಅನ್ನು ಸ್ಮಾಲ್ r ನಿಂದ ಗುರುತಿಸೋಣ. 3 ಸೆಂಟಿಮೀಟರ್. ಆದ್ದರಿಂದ ಉಳಿದ ಹಾಳೆಯ ವಿಸ್ತೀರ್ಣ ಈಕ್ವಲ್ಸ್ ಟು, ಈಗ ನಾವು ಈ 2 ವಿಸ್ತೀರ್ಣಗಳನ್ನು, ಅಂದರೆ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣದಿಂದ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನು ಕಳೆಯಬೇಕು. 5r² ಮೈನಸ್ 5r². ಇದು 4 ಸೆಂಟಿಮೀಟರ್ ವೃತ್ತದ ವಿಸ್ತೀರ್ಣ. ಇದು 3 ಸೆಂಟಿಮೀಟರ್ ವೃತ್ತದ ವಿಸ್ತೀರ್ಣವಾಗಿದೆ. ಈಗ 5 ಎಂದರೆ, ಈಗ ನಾವು ಈ 2 5r² ನಿಂದ 5 ಅನ್ನು ಹೊರತೆಗೆಯೋಣ. r² ಮೈನಸ್ r² ಉಳಿದಿದೆ, ಅದನ್ನು ಬ್ರ್ಯಾಕೆಟ್ನಲ್ಲಿ ಇಡಬೇಕು. r² ಮೈನಸ್ r², ಈ 2 5 ನಿಂದ ನಾವು 1 5 ಅನ್ನು ಹೊರತೆಗೆದಿದ್ದೇವೆ. 5ನ ಬೆಲೆ ಇಲ್ಲಿ 3.14 ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ. rನ ಬೆಲೆ 4 ಸೆಂಟಿಮೀಟರ್, 4ರ ಸ್ಕ್ವೇರ್ ಮೈನಸ್ 3ರ ಸ್ಕ್ವೇರ್, 3.14, 4 4 16 ಮೈನಸ್ 3 3 9, 3.14. 16ರಲ್ಲಿ 9 ಕಳೆದಾಗ 7 ಉಳಿದಿದೆ. ಈಗ ನಾವು 7ರಿಂದ 3.14 ಗುಣಿಸೋಣ. 7 4 28, 7 1 7 ಪ್ಲಸ್ 2 9, 7 3 21. ಇಲ್ಲಿ 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದುವನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದುವನ್ನು ಕೊಡಬೇಕು. ಆದ್ದರಿಂದ ಇಲ್ಲಿ ಉಳಿದ ಹಾಳೆಯ ವಿಸ್ತೀರ್ಣ 9.98 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. 6ನೇ ಪ್ರಶ್ನೆ. ಸಾಯಿಮ
1.5 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಹೊದಿಕೆಯ ಅಂಚಿಗೆ ಪಟ್ಟಿ ಹಾಕಲು ಇಚ್ಛಿಸುತ್ತಾಳೆ. ಅಗತ್ಯವಿರುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಿರಿ. 1 ಮೀಟರ್ ಪಟ್ಟಿಯ ಬೆಲೆ 15 ರೂಪಾಯಿ ಆದರೆ ಒಟ್ಟು ಪಟ್ಟಿಯ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ನಾವು ವೃತ್ತದ ಅಂಚಿನ ಉದ್ದವನ್ನು ಕಂಡುಹಿಡಿಯುವಾಗ ಪರಿಧಿಯ ಸೂತ್ರವನ್ನು ಉಪಯೋಗಿಸಬೇಕು. ಆದ್ದರಿಂದ ಪಟ್ಟಿಯ ಉದ್ದ ಈಕ್ವಲ್ಸ್ ಟು ವೃತ್ತದ ಪರಿಧಿಯಾಗಿದೆ. ವೃತ್ತದ ಪರಿಧಿ ಈಕ್ವಲ್ಸ್ ಟು ವೃತ್ತದ ಪರಿಧಿಯ ಸೂತ್ರ 5D. ಈಗ 5ನ ಬೆಲೆ 3.14 ಗುಣಿಸು ಇಲ್ಲಿ ಡಿ ವ್ಯಾಸವನ್ನವರು 1.5 ಎಂದು ಕೊಟ್ಟಿದ್ದಾರೆ. ಈಗ ನಾವು 3.14 1.5ನಿಂದ ಗುಣಿಸೋಣ. 5 4 20, 5 1 5 + 2 7, 5 3 15. ಈಗ 1 × 4 4, 1 × 1 1, 1 × 1 3 ಕೂಡಿಸೋಣ. 0 7 + 4 11, 5 + 1 6 + 1 7, 3 + 1 4 4710 ಬಂದಿದೆ. ಈಗ ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು, ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದಾರೆ. 1 ಮತ್ತು 2, 1 + 2 3 ಆಗಿದೆ. ಈಗ ನಾವು 3 ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ ಪಟ್ಟಿಯ ಉದ್ದ 4.710 ಮೀಟರ್ ಆಗಿದೆ. 1 ಮೀಟರ್ ಪಟ್ಟಿಗೆ ಅಥವಾ 1 ಮೀಟರ್ ಪಟ್ಟಿಯ ಬೆಲೆ 15 ರೂಪಾಯಿಗಳು. ಆದ್ದರಿಂದ ಒಟ್ಟು ಪಟ್ಟಿಯ ಬೆಲೆ ಈಗ ನಾವು ಪಟ್ಟಿಯ ಉದ್ದಕ್ಕೆ ಹಣವನ್ನು ಗುಣಿಸಬೇಕು. 4.71 ಇಲ್ಲಿ ನಾವು 0ಯನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಗುಣಿಸು 15, 5 1 5, 5 7 35, 5 4 23, 23 ಪ್ಲಸ್ 1 × 1 1, 1 × 7 7, 1 × 4 4, 5 5 + 1 6, 7 + 3 10, 4 + 1 5, 5 + 2 7. ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ. ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಡಬೇಕು. ಆದ್ದರಿಂದ ಇಲ್ಲಿ ಒಟ್ಟು ಪಟ್ಟಿಯ ಬೆಲೆ 70 ರೂಪಾಯಿ 65 ಪೈಸೆಗಳು. 70.65 ರೂಪಾಯಿ ಆಗಿದೆ. ಪ್ರಶ್ನೆ ನಂಬರ್ 7. ಪಕ್ಕದ ಚಿತ್ರದಲ್ಲಿ ವ್ಯಾಸವನ್ನು ಒಳಗೊಂಡಂತೆ ಅರ್ಧವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಇಲ್ಲಿ ಕೊಟ್ಟಿರುವ ಅರ್ಧವೃತ್ತದ ಸುತ್ತಳತೆಯನ್ನು ಕಂಡುಹಿಡಿದು ನಂತರ ಅದಕ್ಕೆ ವ್ಯಾಸವನ್ನು ಕೂಡಿಸಬೇಕು. ಅರ್ಧವೃತ್ತದ ಸುತ್ತಳತೆಯ ಸೂತ್ರ ಅರ್ಧವೃತ್ತದ ಸುತ್ತಳತೆ ಈಕ್ವಲ್ಸ್ ಟು 5r. ಇದು ಅರ್ಧವೃತ್ತದ ಸುತ್ತಳತೆಯ ಸೂತ್ರವಾಗಿದೆ. 5ನ ಬೆಲೆ 22/7. r ಎಂದರೆ ಇಲ್ಲಿ ನಾವು r ಈಕ್ವಲ್ಸ್ ಟು d/2 ಎಂದು ತೆಗೆದುಕೊಳ್ಳಬೇಕು. ಇದು rನ ಸೂತ್ರವಾಗಿದೆ. ಇಲ್ಲಿ d ಬೆಲೆ ಕೊಟ್ಟಿದ್ದಾರೆ, rನ ಬೆಲೆ ಕೊಟ್ಟಿಲ್ಲ. ಆದ್ದರಿಂದ ನಾವು r ಇರುವಲ್ಲಿ d/2 ಎಂದು ತೆಗೆದುಕೊಳ್ಳೋಣ. ಅಂದರೆ ವ್ಯಾಸದ ಅರ್ಧ ಭಾಗ r ಆಗಿದೆ ಎಂದು ಅರ್ಥ. ಈಗ 22/7, d ಎಂದರೆ 10, 10/2 ಆಗಿದೆ. 22/7, 10/2 ಎಂದರೆ 10ನ್ನು 2ರಿಂದ ಗುಣಿಸಿದಾಗ 2 1 2 5 ಬಂತು. ಈಗ ನಾವು 22ನ್ನು 5ರಿಂದ ಗುಣಿಸಿ 7ರಿಂದ ಭಾಗಿಸೋಣ. 2 5 10, 2 5 10 + 1 11, 110/7, 7/110, 7 1 7. 11ರಲ್ಲಿ 7ಅನ್ನು ಕಳೆದಾಗ 4 ಉಳಿದಿದೆ. ಮುಂದಿನ ಅಂಕಿ 0ಯನ್ನು ಕೆಳಗಿಳಿಸೋಣ. 7 5 35, 40ರಲ್ಲಿ 35ಅನ್ನು ಕಳೆದಾಗ 5 ಬಂತು. ಈಗ ಬಿಂದುವನ್ನಿಟ್ಟು ಒಂದು 0ಯನ್ನು ಪಡೆಯೋಣ. 7ರ ಮಧ್ಯೆಯಲ್ಲಿ 7 7 49 ಬಂದಿದೆ. 50ರಲ್ಲಿ 49ಅನ್ನು ಕಳೆದಾಗ 1 ಉಳಿಯಿತು. ಈಗ ನಾವು
7 110ರಿಂದ ಭಾಗಿಸಿದಾಗ 15.7 ಬಂದಿದೆ. 15.7 15.7 ಸೆಂಟಿಮೀಟರ್. ಈಗ ನಾವು ವ್ಯಾಸವನ್ನು ಒಳಗೊಂಡಂತೆ ಉತ್ತರವನ್ನು ಕಂಡುಹಿಡಿಯಿರಿ ಎಂದಾಗ ಈ ಬೆಲೆಗೆ ಅಂದರೆ ವೃತ್ತದ ಸುತ್ತಳತೆಗೆ ವ್ಯಾಸವನ್ನು ಕೂಡಿಸಬೇಕು. ವ್ಯಾಸವನ್ನು ಒಳಗೊಂಡಂತೆ 15.7 ಪ್ಲಸ್ ವ್ಯಾಸ 10 ಆಗಿದೆ. 7 5 1 + 1 2 25.7 ಸೆಂಟಿಮೀಟರ್ ವ್ಯಾಸವನ್ನು ಒಳಗೊಂಡಂತೆ ಆಗಿದೆ. 8ನೇ ಪ್ರಶ್ನೆ, ಪ್ರತಿ ಚದರ್ ಮೀಟರ್ಗೆ 15 ರೂಪಾಯಿಯಂತೆ 1.6 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಮೇಜಿನ ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗಲುವ ವೆಚ್ಚ ಕಂಡುಹಿಡಿಯಿರಿ. ಇಲ್ಲಿ ಮೇಲ್ಮೈಯನ್ನು ಹೊಳಪುಗೊಳಿಸಲು ಎಂದರೆ ನಾವು ಈಗ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ವಿಸ್ತೀರ್ಣವನ್ನು ಕಂಡುಹಿಡಿದು ಅದಕ್ಕೆ ನಾವು 15ರಂತೆ ಎಷ್ಟು ರೂಪಾಯಿ ಆಗುತ್ತದೆ ಎಂದು ಕಂಡುಹಿಡಿಯೋಣ. ವ್ಯಾಸ 1.6 ಮೀಟರ್. ಈಗ ವೃತ್ತದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ವೃತ್ತದ ವಿಸ್ತೀರ್ಣ = 5r². 5ನ ಬೆಲೆ 3.14. r² ಎಂದರೆ ನಾವು r = d/2 ಎಂದು ತೆಗೆದುಕೊಳ್ಳಬೇಕು. r ಎಂದರೆ ವ್ಯಾಸದ ಅರ್ಧ ಭಾಗ. ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ d/2 2. 3.14 ಗುಣಿಸು d ಎಂದರೆ 1.6 ಭಾಗಿಸು 2 2 3.14 ಗುಣಿಸು ಇಲ್ಲಿ 1.6/2 ನಾವು 2 ಸಲ ಗುಣಿಸಬೇಕು. ಹಾಗೆ ಬರೆಯೋಣ. 1.6/2 ಗುಣಿಸು 1.6/2 3.14. ಈಗ ನಾವು 1.6 ಮತ್ತು 1.6 ಗುಣಿಸೋಣ. ಇಲ್ಲಿ 2 2 4 ಬಂದಿದೆ. 1.6 ಗುಣಿಸು 1.6 6 6 36 6 1 6 + 3 9 1 6 6 1 1 1 6 9 + 6 15 1 + 1 2. ಇಲ್ಲಿ ಒಂದೊಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ. ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು, ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು. 2 ಆಯಿತು. 2 ಅಂಕಿಯನ್ನು ಬಿಟ್ಟು ನಾವು ಒಂದು ಬಿಂದುವನ್ನು ಇಡಬೇಕು. 2.56. ಈಗ ನಾವು 3.14 2.56ಗೆ ಗುಣಿಸಿ 4ರಿಂದ ಭಾಗಿಸಬೇಕು. 2.56 ಗುಣಿಸು 3.14 4 6 24 4 5 20 + 2 22 4 2 8 + 2 10 ಪ್ಲಸ್ 1 6 6 1 5 5 1 2 2 ಪ್ಲಸ್ 3 6 18 3 5 15 + 1 16 3 2 6 + 1 7 4 6 + 2 8 8 + 5 13 6 + 1 7 7 + 2 9 9 + 1 10 7 + 1 8 ಆಗಿದೆ. ಇಲ್ಲಿ 2 ಅಂಕಿಯನ್ನು ಬಿಟ್ಟು ಒಂದು ಬಿಂದು, 2 ಅಂಕಿಯನ್ನು ಬಿಟ್ಟು ಒಂದು ಬಿಂದು, 2 2 4 ಆಯಿತು. 4 ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ 8.0384 ಭಾಗಿಸು 4 ಬಂದಿದೆ. ಈಗ ನಾವು 4ರಿಂದ ಈ ಅಂಕಿಯನ್ನು ಭಾಗಿಸಬೇಕು. 4 ಭಾಗಿಸು 8.0384. ಇಲ್ಲಿ 4 2 8 8ರಲ್ಲಿ 8 ಕಳೆದಾಗ 0. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. ಈಗ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಈಗ ನಾವು ಮುಂದಿನ ಅಂಕಿಯನ್ನು ಕೆಳಗಿಳಿಸುವಾಗ ಒಂದು 0ಯನ್ನು ಕೆಳಗಿಳಿಸಬೇಕು. 3. ಈಗ 4 3ಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ. ಈಗಲೂ ಕೂಡ ನಾವು ಭಾಗಾಕಾರ ಮಾಡಲು ಸಾಧ್ಯವಿಲ್ಲ. ಇನ್ನೊಂದು 0ಯನ್ನಿಟ್ಟು ಮುಂದಿನ ಅಂಕಿಯನ್ನು ಕೆಳಗಿಳಿಸಬೇಕು. 38 ಬಂದಿದೆ. 4 9 36. 8ರಲ್ಲಿ 6 ಕಳೆದಾಗ 2, 3ರಲ್ಲಿ 3 ಕಳೆದಾಗ 0. ಮುಂದಿನ ಅಂಕಿಯನ್ನು ಅಂದರೆ 4 ಕೆಳಗಿಳಿಸೋಣ. 4 6
24. 24ರಲ್ಲಿ 24 ಕಳೆದಾಗ 0. ಇಲ್ಲಿ 4 ಅಂಕಿಯನ್ನು ಬಿಟ್ಟು ಬಿಂದು ಇದೆ. ಇಲ್ಲೂ ಕೂಡ ನಾವು 4 ಅಂಕಿಯನ್ನು ಬಿಟ್ಟು ಬಿಂದುವನ್ನು ಇಟ್ಟಿದ್ದೇವೆ. ಭಾಗಲಬ್ಧ 2 ಬಿಂದು 0 0 9 6. ಇದು ಮೇಲ್ಮೈನ ವಿಸ್ತೀರ್ಣವಾಗಿದೆ. ಆದ್ದರಿಂದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು 2 ಬಿಂದು 0 0 9 6 ಮೀಟರ್ ಸ್ಕ್ವೇರ್. ಆದ್ದರಿಂದ ತಗಲುವ ವೆಚ್ಚವನ್ನು ನಾವು ಈಗ ಕಂಡುಹಿಡಿಯೋಣ. ತಗಲುವ ವೆಚ್ಚ 1 ಮೀಟರ್ಗೆ 15 ರೂಪಾಯಿ. ಆದ್ದರಿಂದ ಇಲ್ಲಿ ನಾವು ತಗಲುವ ವೆಚ್ಚವನ್ನು ನೋಡೋಣ. 1 ಮೀಟರ್ ಈಕ್ವಲ್ಸ್ ಟು 15 ರೂಪಾಯಿ. 2 ಬಿಂದು 0 0 9 6 ಗುಣಿಸು 15. ಈಗ ನಾವು 2 ಬಿಂದು 0 0 9 6 15ರಿಂದ ಗುಣಿಸಿದಾಗ ಇಲ್ಲಿ 30.1440 ರೂಪಾಯಿ ಬಂದಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 8ನೇ ಲೆಕ್ಕದವರೆಗೆ ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 9ನೇ ಲೆಕ್ಕದಿಂದ 17ನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.